ನಮ್ಮ ಲೀಗು ಮತ್ತೆ ಪೇಂಟರ್ಗೂ ಜಗಳ ಶುರುವಾಗುತ್ತೆ. ಈ ಜಗಳದ ಮಧ್ಯದಲ್ಲಿ ನಮ್ಮಲ್ಲಿ ಪೇಂಟರ್ಗೆ ಗನ್ ಇಟ್ಬಿಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಬಟ್ ಆ ಮಧ್ಯದಲ್ಲಿ ತುಂಬಾ ದೊಡ್ಡ ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕ್ ನಲ್ಲಿ ಆ ಪೊಲೀಸ್ ಸ್ಪೆಷಲಿಸ್ಟ್ ಏನಿರ್ತಾನೆ ಸತ್ತೋಗ್ಬಿಡ್ತಾನೆ. ಈಗ ನಮ್ಮ ಚಿಂಗ್ ಪೇಂಟರ್ ಜೊತೆಗಿದ್ದಂಥ ಹುಡುಗರನ್ನ ಸಾಯಿಸ್ಬಿಡ್ತಾಳೆ ಗನ್ ಶೂಟ್ ಮಾಡಿ. ಈಗ ನಮ್ಮಲ್ಲಿ ಅವನ ಪ್ರೇಯಸಿಯಾದಂಥ ಯುವನ್ನ ತಪ್ಕೊಂಡು ಅಲ್ಲಿಂದ ಕರ್ಕೊಳೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಚಿಂಗ್ ಬಂದ್ಬಿಟ್ಟು ನೀನು ಇವಳನ್ನ ಬಿಟ್ರೆ ಸರಿ ಇಲ್ಲ, ನಾನು ಇಬ್ರು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಬ್ಲ್ಯಾಕ್ ಮೇಲ್ಗೆ ಎದುರುಬಿಟ್ಟು ಲೀ ಅಲ್ಲಿಂದ ಹೊರಡ್ತಾನೆ. ಈಗ ಚಿಂಗ್ ಮತ್ತೆ ಲೀ ಒಂದು ರೆಸಾರ್ಟ್ಗೆ ಹೋಗ್ತಾರೆ. ಆ ರೆಸಾರ್ಟೇ ನಮ್ಮ ಪೇಂಟರ್ ಲೀಗೆ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಹೇಳಿದ್ದ ರೆಸಾರ್ಟ್. ಈ ರೆಸಾರ್ಟಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಲೀ ನ್ಯೂಸ್ ಪೇಪರ್ ಓದ್ತಾ ಇರ್ತಾನೆ. ಆ ನ್ಯೂಸ್ ಪೇಪರಲ್ಲಿ ಪೇಂಟರ್ನ ಬಾಡಿ ಸಿಕ್ಕಿಲ್ಲ ಅಂತ ಬರೆದಿರುತ್ತೆ ಪೊಲೀಸಲ್ಲಿ ತನಿಖೆ ಮಾಡಿದಾಗ. ಇದನ್ನ ನೋಡ್ಬಿಟ್ಟು ಲೀಗೆ ಗಾಬರಿ ಆಗುತ್ತೆ. ಈ ಪೇಂಟರ್ ಯುವನ್ನ ಸಾಯಿಸ್ಬಿಟ್ಟಿರ್ತಾನೆ ನನ್ನ ಮೇಲಿನ ರಿವೆಂಜ್ಗೆ. ಸೊ ಈ ಮಧ್ಯದಲ್ಲಿ ಲೀ ಪೊಲೀಸರ ಹತ್ರ ಸಿಗಾಕೊಂಡು ಪೊಲೀಸರು ತನ್ನ ಕಸ್ಟಡಿಗೆ ಲೀನ ತಗೊಂತಾರೆ. ಇದೆಲ್ಲ ನೀವು ಫಸ್ಟ್ ಎಪಿಸೋಡಲ್ಲಿ ನೋಡಿರ್ಬೋದು. ಅಲ್ಲಿ ನಾನು ಕಂಪ್ಲೀಟ್ ಆಗಿ ಸೀನ್ಸ್ನ ಕ್ಲಾರಿಟಿ ಕೊಟ್ಟಿದ್ದೀನಿ. ಪೊಲೀಸ್ ತನಿಖೆ ಹೇಗಿತ್ತು, ಏನೇನು ಸ್ಯಾಂಪಲ್ಸ್ನ ಕಂಡುಹಿಡಿದ್ರು, ಯಾವ ರೀತಿ ಇದಾಗಿತ್ತು ಅಂತ. ಮತ್ತೆ ಯುವಾನ್ ಕೂಡ ಲೀಗೆ ಜಾಮೀನು ಕೊಡಿಸೋದಕ್ಕೆ ಬಂದಿರ್ತಾಳೆ. ಈ ವಿಷಯ ಕೂಡ ಯುವಾನ್ಗೆ ಲೀನೇ ತಲುಪಿಸಿರ್ತಾನೆ. ಹೇಗೆ ಅಂದರೆ ಪತ್ರದ ಮುಖಾಂತರ, ಪೋಸ್ಟ್ ಕಾರ್ಡ್ಸ್ನ ಮುಖಾಂತರ. ಇದೆಲ್ಲ ಕೂಡ ಫಸ್ಟ್ ಎಪಿಸೋಡಲ್ಲೇ ಡಿಸ್ಕಸ್ ಮಾಡಿದ್ವಿ. ಈಗ ಮಧ್ಯದಲ್ಲೇ ಇನ್ನೊಂದು ವಿಷಯ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಈಗ ಪೊಲೀಸರು ಈಗ ನಮ್ಮ ಲೀಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನು ಅಂದರೆ ನೀನು ಪೇಂಟರ್ನ ಫೋಟೋ ಬಿಡಿಸ್ಕೊಟ್ರೆ ನಾನು ನಿನ್ನ ಹೋಗೋದಕ್ಕೆ ಬಿಟ್ಬಿಡ್ತೀನಿ ಅಂತ. ಸೊ ಈಗ ನಮ್ಮ ಲೀ ಏನು ಮಾಡ್ತಾನೆ, ಪೇಂಟರ್ನ ಒಂದು ಫೋಟೋ ಬಿಡಿಸ್ತಾನೆ. ಈಗ ಆ ಪೇಂಟರ್ ಒಂದು ಪೊಲೀಸ್ ಗೆಟಪ್ನಲ್ಲಿ ಪೊಲೀಸ್ ಜೊತೆಗೆ ಸೇರ್ಕೊಂಡ್ಬಿಟ್ಟಿರ್ತಾನೆ, ಪೊಲೀಸ್ ಕಮಾಂಡ್ ಒಳಗೆ ಇರ್ಬಿಡ್ತಾನೆ. ಇದನ್ನ ನೋಡಿದಂಥ ನಮ್ಮ ಸ್ಪೆಷಲಿಸ್ಟ್ ಆಫೀಸರ್ ಆ ಪೊಲೀಸ್ನ ಗೆಟಪ್ನಲ್ಲಿದ್ದಂಥ ವ್ಯಕ್ತಿನ ಕರ್ಕೊಂಬಂದು ಕಸ್ಟಡಿಗೆ ಹಾಕೊಂತಾರೆ. ಅವಾಗ ನೀನು ದೇಶದ ದೊಡ್ಡ ಕ್ರಿಮಿನಲ್ ಆಗಿ ಉಳ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಬಟ್ ಆ ಪೊಲೀಸ್ ಆಫೀಸರ್ ನಿಷ್ಠಾವಂತ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ತಾನೆ. ನಾನು ಯಾವುದೇ ರೀತಿ ಕ್ರಿಮಿನಲ್ ಅಲ್ಲ, ನಾನು ಒಬ್ಬ ಪೊಲೀಸ್ ಆಫೀಸರ್, ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಇದನ್ನು ಗಮನಿಸಿದ ಪೊಲೀಸ್ ಸ್ಪೆಷಲಿಸ್ಟ್ ಲೀ ನಮಗೆ ಫೂಲ್ ಮಾಡಿದ್ದಾನೆ, ಒಂದು ಕತೆನ ಕಟ್ಬಿಟ್ಟಿದ್ದಾನೆ, ಈಗ ಅವನ ಹತ್ರ ಹೋಗ್ಬೇಕು ನಾವು ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ಏನಾಗಿರುತ್ತೆ, ಲೀ ಮತ್ತೆ ಚಿಂಗ್ ಇಬ್ರು ಕೂಡ ಎಸ್ಕೇಪ್ ಆಗಿರ್ತಾರೆ. ಇದು ಒಂದು ದೊಡ್ಡ ಟ್ವಿಸ್ಟ್ ಆಗಿರುತ್ತೆ. ಪೇಂಟರ್ ಅಂತ ಒಂದು ಕತೆ ಕಟ್ಟಿ ನಮ್ಮ ಲೀನೆ ಒಂದು ಪಾತ್ರನ ಸೃಷ್ಟಿಸಿರ್ತಾನೆ. ಇಲ್ಲಿ ಎಲ್ಲ ಪೇಂಟರ್ ಕೆಲಸಗಳನ್ನು ಲೀನೆ ಮಾಡಿರ್ತಾನೆ. ಬಟ್ ಆದರೆ ಪೊಲೀಸರಿಗೆ ಒಂದು ಮಾಹಿತಿನೂ ಸಿಗ್ದಂಗೆ ಪೇಂಟರ್ ಮುಖಾಂತರ ಈ ಕತೆನ ಡೈವರ್ಟ್ ಮಾಡ್ಕೊಂಡು ಹೋಗ್ತಾನೆ. ಇದೆಲ್ಲ ಮಾಡಿದ್ದು, ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಹಾಗೂ ಪ್ರತಿಯೊಂದು ಜನರಲ್ನ ಬೇಸ್ನ ನಾಶ ಮಾಡಿದ್ದು ಕಂಪ್ಲೀಟ್ಲಿ ಆಗಿರುತ್ತೆ. ಬಟ್ ಪೇಂಟರ್ ಅಂತ ಒಂದು ಕತೆ ಕಟ್ತಾನೆ. ಈಗ ನಿಮಗೆ ಅನಿಸ್ಬೋದು ಚಿಂಗ್ ಎಲ್ಲಿಂದ ಬಂದ್ಲು ಅಂತ. ನಿಮಗೆ ಚಿಂಗ್ನ ಒಂದು ಜನರಲ್ನ ಬೇಸ್ನ ಸುಟ್ಟಾಕ್ಬೇಕಾದ್ರೆ ಚಿಂಗ್ಗೆ ಸಿಕ್ಕಿರ್ತಾಳೆ, ಅವಳನ್ನ ಮೆಡಿಕಲ್ ಸರ್ಜರಿ ಮಾಡಿಸಿ ಯುವನ್ ಫೇಸ್ ಕಟ್ ಮಾಡಿಸಿರ್ತಾನೆ. ಇದೆಲ್ಲ ಕೆಲಸ ಕೂಡ ಲೀನೇ ಮಾಡಿಸಿರ್ತಾನೆ, ಪೇಂಟರ್ ಅಂತ ಒಂದು ಹೆಸರು ಹೇಳಿ. ಬಟ್ ಆ ಪೇಂಟರ್ ಫೋಟೋ ಹೆಂಗ್ ಬಿಡಿಸ್ತಾ ಅಂತ ಹೇಳ್ಬೋದು ನೀವು. ಜೈಲಲ್ಲಿ ಇದ್ದಂಥ ಒಬ್ಬ ಕಾನ್ಸ್ಟೇಬಲ್ನ ಮುಖ ಇವನು ಡೈಲಿ ನೋಡ್ತಾ ಇರ್ತಾನಲ್ಲ, ಅದೇ ಕಾನ್ಸ್ಟೇಬಲ್ ಮುಖನೇ ಇವನು ಪೇಂಟರ್ ಅಂತ ಡ್ರಾ ಮಾಡಿ ಪೊಲೀಸವ್ರಿಗೆ ಕೊಟ್ಟಿರ್ತಾನೆ. ಈಗ ಇನ್ನೊಂದು ಟ್ವಿಸ್ಟ್ ಏನು ಅಂದರೆ, ಈಗ ನೀವು ನೋಡ್ಬೋದು ಈಗ ನಿಮಗೆಲ್ಲ ಒಂದು ಟ್ವಿಸ್ಟ್ ಕಾಣಿಸಿರ್ಬೋದು. ಏನು ಅಂದರೆ ನಮ್ಮ ಲೀನ ಕಾಪಾಡೋದಕ್ಕೆ ಯುವಾನ್ ಬರ್ತಾಳೆ. ಯುವಾನ್ ಬರೋದು ಹೇಗೆ ಅಂತ, ಯಾಕಂದರೆ ಸುಮಾರು ದಿನ ಕಾಂಟ್ಯಾಕ್ಟ್ ಇರಲ್ಲ, ಎಷ್ಟೋ ದಿನಗಳಾಗಿರುತ್ತೆ ಮಾತಾಡಿ. ಸೊ ನಮ್ಮ ಲೀ ಏನು ಮಾಡ್ತಾ ಇರ್ತಾನೆ, ಪತ್ರ ಬರೀತಾ ಇರ್ತಾನೆ, ಲೆಟ್ರ್ ಬರೀತಾ ಇರ್ತಾನೆ. ಆ ಲೆಟ್ರೆಲ್ಲ ಚಿಂಗ್ ಹೋಗ್ತಾ ಇರುತ್ತೆ. ಬಟ್ ಚಿಂಗು ಮತ್ತು ಯುವಾನ್ಗೂ ಸಂಬಂಧ ಹೇಗೆ ಬಂತು ಅಂತ ನಿಮ್ಗೆ ಗೊತ್ತಿರೋ ಹಾಗೆ ಜನರಲ್ ಬೇಸ್ ಸೆಟಪ್ ಮಾಡ್ಬೇಕಾದ್ರೆ, ಅಂದರೆ ಬ್ಲಾಸ್ಟ್ ಮಾಡಬೇಕಾದ್ರೆ ಒಬ್ಳು ಚಿಂಗ್ ಅಂತ ಒಬ್ಳು ಹುಡುಗಿ ಸಿಕ್ಕಿರ್ತಾಳೆ. ಆ ಹುಡುಗಿಗೆ ಮೆಡಿಕಲ್ ಎಮರ್ಜೆನ್ಸೀಸ್ ಬೇಕಿರುತ್ತೆ. ಆ ಟೈಮಲ್ಲಿ ನಮ್ಮ ಲೀ ಏನು ಮಾಡಿರ್ತಾನೆ, ಆ ಹುಡುಗಿ ಚಿಂಗ್ನ ಕಂಪ್ಲೀಟ್ ಫೇಶಿಯಲ್ನ ಯುವಾನ್ ರೂಪ ಕೊಡ್ಸಿರ್ತಾನೆ. ಸೊ ಕಂಪ್ಲೀಟ್ ಪಾಸ್ಪೋರ್ಟಲ್ಲಿ ಕೂಡ ಎಲ್ಲ ದಾಖಲಾತಿಗಳಲ್ಲೂ ಕೂಡ ಯುವಾನ್ದೇ ರೀತಿ ಸೆಟಪ್ ಮಾಡಿರ್ತಾನೆ. ಸೊ ಈ ಲೆಟ್ರೆಲ್ಲ ಚಿಂಗ್ ಹೋಗ್ತಾ ಇರುತ್ತೆ. ಚಿಂಗ್ ಏನು ಮಾಡ್ತಾಳೆ, ಯುವಾನ್ ರೂಪದಲ್ಲಿ ಬಂದ್ಬಿಟ್ಟು ಅಲ್ಲಿ ಜಾಮೀನ್ಗೆ ಅರ್ಜಿ ಸಲ್ಲಿಸಿರ್ತಾಳೆ. ಪೊಲೀಸವ್ರಿಗೆ ಇವನು ಕಟ್ಟಿದಂಥ ಕತೆಗಳೆಲ್ಲ ನಿಜ ಅನಿಸ್ಬಿಟ್ಟು ಇವಳೇ ಯುವಾನ್ ಅಂತ ಇರ್ಬೋದು ಅಂದ್ಕೊಂಡು ಬಿಟ್ಟು ಕಳಿಸಿರ್ತಾರೆ. ಸೊ ಇದೆಲ್ಲ ಬಿಟ್ಟು ಕಳಿಸಾದ್ಮೇಲೆ ಇಬ್ಬರು ಕೂಡ ಎಸ್ಕೇಪ್ ಆಗ್ತಾ ಇರ್ತಾರೆ ಒಂದು ಬೋಟ್ನಲ್ಲಿ, ಸಮುದ್ರ ತೀರದಲ್ಲಿ, ಲಿಯಾ ಮತ್ತು ಚಿಂಗ್. ಈಗ ಚಿಂಗ್ ಏನು ಮಾಡ್ತಾಳೆ, ಒಂದು ಟ್ವಿಸ್ಟ್ ಕೊಡ್ತಾಳೆ ಲೀಗೆ. ಏನಿರ್ಬೋದು, ಏನು ಟ್ವಿಸ್ಟು ಅಂದರೆ ಲೀ ಹೇಳ್ತಾಳೆ, ನಾನು ಕಂಪ್ಲೀಟ್ ಬೋಟ್ನ ನಂಬರ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ಆಲ್ರೆಡಿ ಪೊಲೀಸವ್ರಿಗೆ ಒಂದು ಕ್ಲೂ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಡ್ತಾಳೆ. ಇದನ್ನು ಗೊತ್ತಾಗಿದ್ದ ತಕ್ಷಣ ಲೀಗೆ ತುಂಬ ಗಾಬರಿ ಆಗುತ್ತೆ. ಅಷ್ಟರಲ್ಲೇ ಪೊಲೀಸ್ 4 ಕಡೆ ದಿಕ್ಕಿನಿಂದಲೂ ಈ ಬೋಟ್ನ
ಟ್ರ್ಯಾಕ್ ಮಾಡಿಕೊಂಡು ಹಿಡಿಯೋದಕ್ಕೆ ಬಂದ್ಬಿಡ್ತಾರೆ. ಬಟ್ ಲೀಗೆ ಇನ್ನೊಂದು ಭಯ ಏನು ಅಂದರೆ ಇವಳು ಏನು ಮಾಡ್ತಿದ್ದಾಳೆ, ಹಿಂಗೆ ಆಟ ಆಡಿಸ್ಬಿಟ್ಲಲ್ಲ ನನ್ನ ಅಂತ. ಬಟ್ ಚಿಂಗ್ ಒಂದು ಹೊಸ ಆಪರೇಷನ್ ಸ್ಟಾರ್ಟ್ ಮಾಡಿರ್ತಾಳೆ. ಏನು ಅಂದರೆ ಲೀಗೆ ಇಷ್ಟಪಡ್ತಾ ಇರ್ತಾಳೆ, ಬಟ್ ಲೀ ಮಾತ್ರ ಯುವಾನ್ನ ಇಷ್ಟಪಡ್ತಿರ್ತಾರೆ. ಸೊ ಅದಕ್ಕೆ ಇವನು ಯಾವತ್ತೂ ನನ್ನ ಇಷ್ಟಪಡೋದಿಲ್ಲ ಅಂತ ಗೊತ್ತಾಗಿ ಇಬ್ಬರು ಕೂಡ ಬಾಂಬ್ ಬ್ಲಾಸ್ಟ್ ಆಗಿ ಈ ಬೋಟಲ್ಲೇ ಸತ್ತೋಗ್ಬಿಡೋಣ ಅಂತ ಪ್ಲಾನ್ ಮಾಡಿರ್ತಾಳೆ. ಈ ರಿಮೋಟ್ ಒತ್ತುತ್ತಾಳೆ, ರಿಮೋಟ್ ಒತ್ತಿದ ತಕ್ಷಣ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಬೋಟ್ ಕೂಡ ಸರ್ವನಾಶ ಆಗೋಗುತ್ತೆ. ಇದನ್ನು ಪೊಲೀಸ್ ಕ್ಯಾಂಪ್ ಅವರು ಟ್ರ್ಯಾಕ್ ಮಾಡ್ತಿದ್ದಾಗ ಎಲ್ಲ ಗಮನಿಸ್ತಾರೆ. ಸೊ ಇದೆಲ್ಲ ಗೊತ್ತಾದ್ಮೇಲೆ ಪೊಲೀಸರು ಯುವಾನ್ಗೆ ಭೇಟಿ ಮಾಡಕ್ಕೆ ಹೋಗ್ತಾರೆ. ಇಲ್ಲಿ ಲೀನಾ ಫೋಟೋ ಯುವಾಗೆ ತೋರಿಸ್ತಾರೆ. ಆವಾಗ ಯುವಾನ್ ಹೇಳ್ತಾಳೆ, ಇವನ್ನ ನಾನು ನೋಡಿದ್ದೀನಿ, ನನ್ನ ಪಕ್ಕದ ಮನೆಯ ಹುಡುಗ ಆಗಿದ್ದ ಇವನು ಅಂತ ಹೇಳ್ತಾಳೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ ಲೀ ಮತ್ತು ಯುವಾನ್ ಮಧ್ಯೆ ಯಾವುದೇ ರೀತಿ ಪರಸ್ಪರ ಸ್ನೇಹ ಇರೋದಿಲ್ಲ ಅಂತ. ಸೊ ನಮ್ಮ ಲೀ ಒಬ್ಬ ಆರ್ಟಿಸ್ಟ್, ಅಂದರೆ ಕಾಪಿ ಆರ್ಟಿಸ್ಟ್. ಬಟ್ ಯುವಾನ್ ತುಂಬ ಎಸ್ಪೆಷಲಿಸ್ಟ್, ಅಂದರೆ ಓನ್ ಸ್ಕೆಚಸ್ನ ಮಾಡ್ತಾಯಿದ್ಲು. ಬಟ್ ಲೀಗೆ ಈ ರೀತಿ ಯಾವುದೇ ಸ್ಕೆಚ್ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಸೊ ಯುವಾನ್ಗೆ ಈ ರೀತಿ ಕನ್ಫ್ಯೂಸ್ ಮಾಡೋದಕ್ಕೆ ಆಗ್ತಿರಲ್ಲ. ಸೊ ಇವನೇನು ಪ್ಲ್ಯಾನ್ ಮಾಡಿರ್ತಾನೆ, ಒಂದಲ್ಲ ಒಂದಿನ ಚೆನ್ನಾಗಿ ದುಡ್ಡು ಮಾಡಿಬಿಟ್ಟು ಯುವಾನ್ ಮುಂದೆ ಹೋಗ್ಬಿಟ್ಟು ಮದುವೆ ಪ್ರಸ್ತಾವನೆ ಮಾಡೋಣ ಅಂತ ಫಿಕ್ಸ್ ಆಗಿರ್ತಾನೆ. ಸೊ ಕತೆ ಹೇಗಿತ್ತು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.